ಅಂತ ಬೆಳೀತಾ ಹೋಗ್ತು. ಇನ್ ದಿಸ್ ಡೇಸ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಲ್ವಾ. ಫಿಸಿಕ್ಸ್, ಸೊಸೈಟಿ, ಟೆಕ್ನಾಲಜಿ ಓದ್ತಾ ಇದ್ದೀವಿ. ಹೌದಾ, ಫಿಸಿಕ್ಸ್ ಇಸ್ ರಿಲೇಟೆಡ್ ಟು ಟೆಕ್ನಾಲಜಿ. ಟೆಕ್ನಾಲಜಿ ಹೆಂಗ್ ಇಂಪ್ರೂವ್ ಆಗಿದೆ ಆನ್ ದ ಬೇಸಿಸ್ ಆಫ್ ಫಿಸಿಕ್ಸ್ ಅಂತ ಲಾಸ್ಟ್ ಚಾಪ್ಟರ್ ನೋಡಿದ್ದೀರಾ. ನಾವು ಫಾರ್ ಎಕ್ಸಾಂಪಲ್ ನ್ಯೂಟನ್ಸ್ ಥರ್ಡ್ ಯೂಸ್ ಮಾಡಿ ನಾವು ರಾಕೆಟ್ಸ್ ಅನ್ನ ಲಾಂಚ್ ಮಾಡೋದು, ದಟ್ ಈಸ್ ರಿಲೇಟೆಡ್ ಟು ಟೆಕ್ನಾಲಜಿ. ಅದೇ ತರ ತುಂಬಾ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಬಟ್ ಏನೇ ಟೆಕ್ನಾಲಜಿ ಯೂಸ್ ಮಾಡಿದ್ರು ಕೂಡ ಈಗ ಕೊರೋನಾಗೆ ನಮಗೆ ಮೆಡಿಸಿನ್ ಸಿಗ್ತಾ ಇಲ್ಲ. ದಟ್ ಈಸ್ ಒನ್ ಆಫ್ ದ ಡ್ರಾಬ್ಯಾಕ್. ಓಕೆ, ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಏನಂದ್ರೆ ವಿ ಆರ್ ಗೋಯಿಂಗ್ ಟು ಮೆಷರ್ ಸಮ್ ಫಿಸಿಕಲ್ ಕ್ವಾಂಟಿಟೀಸ್. ನಾವೇನ್ ಮಾಡ್ತಿದ್ವಿ, ಸುಮ್ಮನೆ ಕೂತ್ಕೋತಾ ಇಲ್ಲ. ಸಮ್ ಐಟಮ್ಸ್ ನಾವೇನ್ ಮಾಡ್ತಿದ್ವಿ, ಮೆಷರ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಲೆಂತ್ ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ ನಾವು, ಮೀಟರ್. ನಾವು ಬಟ್ಟೆ ಅಂಗಡಿಗೆ ಹೋಗಿ 1 kg ಲೆಂತ್ 1 kg ಬಟ್ಟೆ ಕೊಡಿ ಅಂದ್ರೆ ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಮೆಜಾರಿಟಿ ನಾವು ಯೂಸ್ ಮಾಡೋದು ಯಾವ್ದು ಅಂದ್ರೆ ಲೆಂತ್ ಅನ್ನ ಮೀಟರ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, 1 ಲೀಟರ್ ಬಟ್ಟೆ ಕ್ಲಾತ್ ಕೊಡಿ ಅಂದ್ರೆ ಕೊಡ್ತಾರ? ಓಕೆ, ಇಲ್ಲ. ಅದನ್ನ ನಾವು ಮೀಟರ್, ಸೆಂಟಿಮೀಟರ್ ಅಲ್ಲಿ ಅವರು ಅಳತೆ ಮಾಡಿ ಕೊಡೋದು. ಅದೇ ತರ ಮಾಸ್ ಅನ್ನ ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ ನಾವು, ಕೆಜಿ. ಮಾಸ್ ಅಂದ್ರೆ ಗೊತ್ತಾಗ್ತಿದೆಲ್ಲ ಕನ್ನಡದಲ್ಲಿ, ದ್ರವ್ಯರಾಶಿ. ಮಾಸ್ ಅನ್ನು ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ ನಾವು, ಕೆಜಿಲು, ಕಿಲೋದಲ್ಲೂ ಮೆಷರ್ ಮಾಡ್ತೀವಿ, ಗ್ರಾಮ್ಸ್ ಅಲ್ಲಿ ಮೆಷರ್ ಮಾಡ್ತೀವಿ. ಓಕೆ, ಡಿಫ್ರೆಂಟ್ ಯೂನಿಟ್ಸ್ ಇದೆ, ಬಟ್ ನಾವು ವಿ ಹ್ಯಾವ್ ಟು ಮೆಷರ್. ನಾವಲ್ಲಿ ಏನ್ ಮಾಡ್ತಿದ್ವಿ, ಡೈಲಿ ಮೆಷರ್ ಮಾಡ್ತಾ ಹೋಗ್ತೀವಿ. ಓಕೆ, ಟೈಮ್ ಇಸ್ ಅ ವೆರಿ ಬ್ಯೂಟಿಫುಲ್ ದಟ್ ಯೂನಿಟ್ ಅಲ್ವಾ, ಫಿಸಿಕಲ್ ಕ್ವಾಂಟಿಟಿ. ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಫಿಸಿಕಲ್ ಕ್ವಾಂಟಿಟಿ. ಇಟ್ ನೆವರ್ ಸ್ಟಾಪ್ಸ್. ಟೈಮ್ ಯಾವಾಗ್ಲಾದ್ರೂ ಸ್ಟಾಪ್ ಆಗುತ್ತಾ? ಓಕೆ, ಟೈಮ್ ಇಸ್ ಸೆಕೆಂಡ್ ಅಂತ ಟೈಪ್ ಮಾಡಿದ್ರೆ ಇಟ್ಸ್ ಓಕೆ. ಟೈಮ್ ಅನ್ನೋದು ಫಿಸಿಕಲ್ ಕ್ವಾಂಟಿಟಿ. ಇಟ್ಸ್ ಅ ಬ್ಯೂಟಿಫುಲ್ ಒನ್. ಇಟ್ ನೆವರ್ ಸ್ಟಾಪ್ಸ್. ಈ ಒಂದು ಕೊರೋನಾ ಬರ್ಲಿ ಬಿಡ್ಲಿ ಅಲ್ವಾ, ಕಾಲೇಜ್ ಸ್ಟಾರ್ಟ್ ಆಯ್ತು ಅಂತ ಏನ್ ಟೈಮ್ ಸ್ಟಾರ್ಟ್ ಆಗಿಲ್ಲ ಅಂತ ನಾನು ಟೈಮ್ ನಿಂತ್ಕೊಳ್ತಾ, ಜೂನಲ್ಲಿ ಸ್ಟಾರ್ಟ್ ಆಗಿಲ್ಲಪ್ಪ ನಾನು ಸ್ವಲ್ಪ ನಿಂತ್ಕೊಳ್ಳೋಣ ಅಂತ ನಿಂತ್ಕೊಳ್ತಾ ಟೈಮು ಇಲ್ಲ. ಸುನಾಮಿ ಬಂತು, ಟೈಮ್ ನಿಂತ್ಕೊಳ್ತಾ ಇಲ್ಲ. ಓಕೆ, ಏನೇ ಆದ್ರೂ, ಏನೇ ಇವೆಂಟ್ ಆದ್ರೂ ಕೂಡ ಟೈಮ್ ಏನಾಗ್ತಾ ಇದೆ ಅಲ್ಲಿ, ಅದು ಪಾಸ್ ಆಗ್ತಾ ಇದೆ. ಒಂದು ಚೈಲ್ಡ್ ಇದೆ, ಒಂದು ಸಣ್ಣ ಮಗು ಇದೆ. ಅದು ಆಸ್ ಟೈಮ್ ಪಾಸಸ್, ಟೈಮ್ ಬೆಳೀತಾ ಹೋದಂಗೆಲ್ಲ, ಟೈಮ್ ಪಾಸ್ ಆದಂಗೆಲ್ಲ ಅದೇನಾಗುತ್ತೆ, ಡೆವಲಪ್ ಆಗ್ತಾ ಹೋಗುತ್ತೆ. ನೀವು ಸಣ್ಣವ್ರು ಇದ್ದಾಗ ಹೆಂಗಿರ್ತೀರಾ, ಆಸ್ ಟೈಮ್ ಪಾಸಸ್, ಟೈಮ್ ಹೋದಂಗೆಲ್ಲ ನೀವು ಹೆಂಗೇನಾಗ್ತಿದೆ, ಈಗ ನೀವು ಡೆವಲಪ್ ಆಗಿದ್ದೀರಾ. ಓಕೆ, ಟೈಮ್ ಅನ್ನ ನಾವು ಬರೀ ಸೆಕೆಂಡ್ಸ್ ಅಲ್ಲೇ ಮೆಷರ್ ಮಾಡ್ಬೇಕಂತ ಇಲ್ಲ. ಇಟ್ ಕ್ಯಾನ್ ಬಿ ಮೆಜರ್ಡ್ ಇನ್ ಮಿನಿಟ್ ಅಲ್ಲಿ ಮೆಷರ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಮೆಜರ್ಡ್ ಇನ್ ಹವರ್, ಗಂಟೆಗಳಲ್ಲಿ ಲೆಕ್ಕ ಮಾಡ್ಬೋದು. ವೀಕ್ ಅಂತ ಹೇಳ್ಬೋದು, ವಾರ ಅಂತ ಹೇಳ್ಬೋದು ಅಲ್ವಾ. ಯಾರೋ ಸಾಲ ಇಸ್ಕೊಂಡಿರ್ತಾರೆ ಪಕ್ಕದ ಮನೆಯವರು, 1 ವಾರ ಟೈಮ್ ಹೇಳಿರ್ತಾರೆ, ಅಲ್ಲಿ ವೀಕ್ ಅನ್ನೋದು ಬಂತ ಯೂನಿಟ್. ನೆಕ್ಸ್ಟ್ ಮಂತ್ ಅಂತ ಹೇಳ್ಬೋದು, ಇಯರ್ ಅಂತ ಹೇಳ್ಬೋದು ಅಲ್ವಾ. ನೀವು ಎಷ್ಟು ಇಯರ್ಸ್ ಇರ್ತಿಲ್ಲ ಅಷ್ಟು ಟೈಮ್ ಪಾಸ್ ಮಾಡಿದ್ದೀರಾ ಅಂತ. ಈಗ 18 ಇಯರ್ಸ್ ಅಂದ್ರೆ 18 ಇಯರ್ಸ್ ನೀವು ಟೈಮ್ ಪಾಸ್ ಮಾಡಿದ್ದೀರಾ ಅಂತ, ಟೈಮ್ ಅದು ಪಾಸ್ ಆಗಿದೆ. ಓಕೆ, ದೇರ್ ಆರ್ ಮೆನಿ ಯೂನಿಟ್ಸ್. ಓಕೆ, ಟೈಮ್ ಅನ್ನೋದೇನಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್. ಫಸ್ಟ್ ನಮಗೆ ಇಲ್ಲಿ ಓಲ್ಡನ್ ಡೇಸ್ ಅಲ್ಲಿ ಏನಾಗ್ತಿತ್ತು, ಟೈಮ್ ಅನ್ನ ಯಾವ್ದ್ರಿಂದ ಮೆಷರ್ ಮಾಡ್ತಿದ್ರು, ಓಲ್ಡನ್ ಡೇಸ್ ಅಲ್ಲಿ ಸನ್ ಅನ್ನ ನೋಡಿ ಎಷ್ಟು ಟೈಮ್ ಆಗಿದೆ ಅಂತ ಹೇಳ್ತಿದ್ರು. ನೆಕ್ಸ್ಟ್ ಏನಾಯ್ತು, ಬರ್ತಾ ಬರ್ತಾ ಎಲ್ಲ ಒಂದು ಪೆಂಡುಲಮ್ ಅಂತ ತಗೊಂಡ್ರು. ವೇಟ್ ಅ ಮೊಮೆಂಟ್. ಒಂದು ನಿಮಿಷ ವೇಟ್ ಮಾಡಿ. ಟೈಮ್ ಅನ್ನ ಸನ್ನಿಂದ ನೋಡಿ ಮೆಜರ್ ಮಾಡ್ತಾ ಇದ್ರು. ನೆಕ್ಸ್ಟ್ ಏನ್ ಮಾಡ್ತಿದ್ರು, ಸಿಂಪಲ್ ಪೆಂಡುಲಮ್. ಸಿಂಪಲ್ ಪೆಂಡುಲಮ್ ಅಂದ್ರೆ ಗೊತ್ತಿದೆ ಅಲ್ವಾ ನಿಮ್ಗೆ, ಕನ್ನಡದಲ್ಲಿ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ ಆಕ್ಚುಲಿ. ಸಿಂಪಲ್ ಪೆಂಡುಲಮ್ ಅಂದ್ರೆ ಏನು ಅಂತ ಯಾರ್ಯಾರು ಗೊತ್ತಿದ್ರೆ ಟೈಪ್ ಮಾಡಿ. ಸಿಂಪಲ್ ಪೆಂಡುಲಮ್ ಅದು ಯಾವ ತರ ಇರುತ್ತೆ ಅಂದ್ರೆ ಈ ತರ. ಸಿಂಪಲ್ ಪೆಂಡುಲಮ್ ಇಟ್ ಕನ್ಸಿಸ್ಟಿಂಗ್ ಆಫ್ ಒಂದು ಥ್ರೆಡ್ ತರ ಇರುತ್ತೆ. ಓಕೆ, ಈ ತರ ಮೋಸ್ಟ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ, ಇಲ್ಲ ಬಾಬ್ ಇರುತ್ತೆ ಅಲ್ವಾ. ಇದು ನೋಡಿ, ಇದನ್ನ ನಾವು ಎಳದ್ ಬಿಟ್ವಿ ಅಂದ್ರೆ ಅದೇನಾಗುತ್ತೆ, ಇಟ್ ವಿಲ್ ಮೂವ್ಸ್ ಅಂದ್ರೆ ಒಂದು ಆಸಿಲೇಷನ್ಸ್ ಹೋಗುತ್ತೆ. ಒಂದ್ಸರಿ ಹಿಂಗ್ ಹೋಗಿ ಹಿಂಗ್ ವಾಪಸ್ ಬರುತ್ತೆ. ಅವಾಗ ಅದನ್ನ ಏನಂತ ತಗೊಂಡಿದ್ದು, 1 ಸೆಕೆಂಡ್ ಟೈಮ್ ಟೇಕನ್ ಟು ಕಂಪ್ಲೀಟ್ 1 ಆಸಿಲೇಷನ್. ಆಸಿಲೇಷನ್ ಅಂದ್ರೆ ಈ ತರ ಟು ಅಂಡ್ ಫ್ರೋ ಮೋಷನ್ ಆಗ್ತಾ ಹೋಗುತ್ತೆ. ಒಂದ್ಸರಿ ಹಿಂಗ್ ಬಂದ್ ಹಿಂಗ್ ಹೋದ್ರೆ 1 ಸೆಕೆಂಡ್. ಯಾವಾಗ ಪರ್ಟಿಕ್ಯುಲರ್ ಲೆಂತ್ ಇರಬೇಕು. ಓಕೆ, ಈ ಪರ್ಟಿಕ್ಯುಲರ್ ಲೆಂತ್ ಅನ್ನ ತಗೊಂಡು ಇದ್ರದ್ದು ಡಯಾಮೀಟರ್ ಕೂಡ ಬಾಬ್ ಇದ್ದು ಅಷ್ಟೇ ತಗೊಂಡ್ರೆ ಮಾತ್ರ ನಮ್ಗೆ ಟೈಮು 1 ಸೆಕೆಂಡ್ ಅಂದ್ರೆ ಒಂದು ಆಸಿಲೇಷನ್ಸ್ ಆಗ್ಲಿಕ್ಕೆ 1 ಸೆಕೆಂಡ್ ಬೇಕು ಅಂತ. ಅಂದ್ರೆ ಸೆಕೆಂಡ್ ಅನ್ನೋದೇನಲ್ಲಿ ಟೈಮಿನ ಒಂದು ಯೂನಿಟ್ ಅಂತ. ಟೈಮ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ. ಟೈಮ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ. ನಾವು ಟೈಮ್ ಅನ್ನ ಯಾವ್ದ್ರಲ್ಲಿ ಕ್ಲಾಕ್ ನೋಡ್ತೀವಿ, ಡಿಜಿಟಲ್, ಅನಲಾಗ್, ತುಂಬಾ ವೆರೈಟೀಸ್ ಇದೆ ಅಲ್ವಾ ಟೈಮ್ ಅಲ್ಲಿ. ನಾವು ಟೈಮ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ದೇರ್ ಆರ್ ಮೆನಿ ಮೆಜರ್ಮೆಂಟ್ ಯೂನಿಟ್ಸ್ ಇದೆ ಅಲ್ವಾ. ನಾವು ಈಗ ಮಿಲ್ಕ್ ಆಗಲಿ, ಕಪ್ ಎಷ್ಟು ಹಾಲು ಕೊಡುತ್ತೆ ಹಸು ಅಂದಾಗೆ ಇಷ್ಟು ಲೀಟರ್ ಕೊಡುತ್ತೆ ಅಂತ ಹೇಳಿ, ಇಷ್ಟು ಕೆಜಿ ಕೊಡುತ್ತೆ ಅಂತ ಹೇಳಲಿಕ್ಕಾಗುತ್ತಾ? ಇಲ್ಲ. ಇಷ್ಟು ಲೀಟರ್, ಫಾರ್ ಎಕ್ಸಾಂಪಲ್ 2 ಲೀಟರ್ಸ್ ಅದು ನಮ್ಗೆ ಏನ್ ಕೊಡ್ತಾ ಇದೆ,
ಮಿಲ್ಕ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಪೌಂಡ್ ಲೆಕ್ಕದಲ್ಲಿ ಹೇಳ್ತೀವಿ ಅಲ್ವಾ. ಈ ಶಾರ್ಟ್ ಪುಟ್ ಎಲ್ಲ ನೋಡಿದಿರಲ್ಲ, ಶಾರ್ಟ್ ಪುಟ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಅಲ್ಲಿ ಕೆಜಿ ತಗೊಳ್ಳಲ್ಲ, ಅದ್ರ ಮೇಲ್ಗಡೆ ಬರ್ದಿರ್ತಾರೆ ಎಷ್ಟು ಪೌಂಡ್ ಇದೆ ಅಂತ. ಗರ್ಲ್ಸಿಗಾದ್ರೆ 8 ಪೌಂಡ್ಸ್ ಇರುತ್ತೆ, ಬಾಯ್ಸಿಗಾದ್ರೆ 12 ಪೌಂಡ್ಸ್ ಅಂತ ಇರುತ್ತೆ. ಓಕೆ, ಅಲ್ಲಿ ಪೌಂಡ್ ಲೆಕ್ಕದಲ್ಲಿ ತಗೋತೀವಿ, ಅದನ್ನಾಗೆ ನಾವು ಕೆಜಿಗೆ ಕನ್ವರ್ಟ್ ಮಾಡ್ತೀವಿ. ಅದು ನಮಗೆ ಲೇಟರ್. ಫಸ್ಟ್ ಆಫ್ ಆಲ್ ಅಂದ್ರೆ ಮೆಜರ್ ಮಾಡ್ತಾ ಇದೀವಿ ನಾವು ಎಷ್ಟು ಕೆಜಿ ಇದೆ. ಇಲ್ಲಿ ನೋಡಿ ಮೆಜರಿಂಗ್ ಯೂನಿಟ್ಸ್ ಗೊತ್ತಾಗುತ್ತಲ್ವಾ, ಇಲ್ಲೊಂದು ತಕಡಿ ಇದೆ, ಇಲ್ಲಿ ನಾವು ಮೆಜರ್ ಮಾಡ್ತೀವಿ. ಅಂಗಡಿಲಿ ಹೋಗ್ತೀರಾ ನೀವು, 1 kg ಶುಗರ್ ಕೊಡ್ರಿ ಅಂದ್ರೆ ಏನ್ ಮಾಡ್ತಾರೆ, ಇಲ್ಲಿ 1 kg ಇಡ್ತಾರ, 1 kg ಸ್ಟೋನ್ ಇಟ್ಟು ನಿಮ್ಗೆ ಇಲ್ಲಿ 1 kg ಶುಗರ್ ಅನ್ನ ಇಡ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ. ಎರಡು ಈಕ್ವಲ್ ಬಂತು ಅಂದ್ರೆ ನಮ್ಗೆ 1 kg ಕೊಡ್ತಾರೆ. ಸ್ಕೇಲ್ ಅಲ್ಲಿ ಅಳತೆ ಮಾಡ್ತೀರಾ ನೀವು, ಈಗ ಏನೋ ಬರೀತಾ ಏನೋ ಡ್ರಾಯಿಂಗ್ ಶೀಟ್ ಅಲ್ಲಿ ಕಟ್ ಮಾಡ್ತಿದ್ದೀರಪ್ಪ, ಎಷ್ಟು ಸೆಂಟಿಮೀಟರ್ ಅಂತ ತಗೋತೀರಾ, ಎಷ್ಟು ಮೀಟರ್ ಅಂತ ಮೇಲ್ಗಡೆ ಒಂದ್ ಕಡೆ ಇರುತ್ತೆ, ಒಂದ್ ಕಡೆ ಸೆಂಟಿಮೀಟರ್ ಅಂತ ಇರುತ್ತೆ. ಹೀಗೆ ಯಾವುದೇ ಫಿಸಿಕಲ್ ಕ್ವಾಂಟಿಟೀಸ್ ಆಗಿರ್ಬೋದು. ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಕನ್ನಡದಲ್ಲಿ ಭೌತಿಕ ಪರಿಮಾಣ. ಓಕೆ, ಅದನ್ನ ನಾವು ಮೆಜರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಇಸ್ ವಾಟ್ ಇಸ್ ಮೀನ್ ಬೈ ಫಿಸಿಕಲ್ ಕ್ವಾಂಟಿಟಿ. ಹಾಗಾದ್ರೆ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಎನಿ ಮೆಜರೇಬಲ್ ಕ್ವಾಂಟಿಟಿ. ಮೆಜರಬಲ್ ಅಂದ್ರೇನು, ಅಳತೆ ಮಾಡಬಹುದು ನಾವು ಯಾವುದೇ ಒಂದು ಕ್ವಾಂಟಿಟಿನ ವಿಚ್ ವಿ ಕ್ಯಾನ್ ಮೆಜರ್ಡ್ ಅಂಡ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ನ್ಯೂಮರಿಕಲ್ ವ್ಯಾಲ್ಯೂ. ನ್ಯೂಮರಿಕಲ್ ಅಂದ್ರೇನು, ನಂಬರ್ ಅಂತ. ಫಾರ್ ಎಕ್ಸಾಂಪಲ್, ಈಗ ಲೆಂತ್ ಎಷ್ಟಿದೆ, ಇದೊಂದು ಬೋರ್ಡ್ ಇದೆ ಅಂತ ಅನ್ಕೋ, ಇದ್ರದ್ದು ಲೆಂತ್ ಎಷ್ಟಿದೆ ಅಂತ ಕೇಳ್ತೀನಿ. ಯು ಆರ್ ಗೋಯಿಂಗ್ ಟು ಮೆಜರ್ ದ ಲೆಂತ್. ಲೆಂತ್ ಎಷ್ಟಿದೆ, ಒಂದು 15 ಸೆಂಟಿಮೀಟರ್ ಇದೆ ಅಂತ ಅನ್ಕೋ. ಹಾಗಾದ್ರೆ ಈ 15 ಅನ್ನೋದೇನಿದು ನಂಬರ್ ಅಲ್ವಾ, ಇದೊಂದು ನಂಬರ್, ಸಂಖ್ಯೆ. ಸೆಂಟಿಮೀಟರ್ ಅಂದ್ರೆ ಏನದು, ಯೂನಿಟ್ ಅಂತ. ಅಲ್ಲಿ ನಾನು ಏನನ್ನ ಮೆಜರ್ ಮಾಡ್ತಿದ್ದೀನಿ, ಲೆಂತ್. ಐ ಆಮ್ ಗೋಯಿಂಗ್ ಟು ಮೆಜರ್ ದ ಲೆಂತ್. ಹಾಗಾದ್ರೆ ಲೆಂತ್ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ. ಇದು ಭೌತಿಕವಾಗಿ ನಾವು ಅದನ್ನ ಅಳತೆ ಮಾಡಬಹುದು. ಎನಿ ಮೆಜರೇಬಲ್ ಕ್ವಾಂಟಿಟಿ ಎಕ್ಸ್ಪ್ರೆಸ್ಡ್, ಅದನ್ನ ನಾವು ಯಾವ ತರ ಎಕ್ಸ್ಪ್ರೆಸ್ ಮಾಡ್ತಿದೀವಿ, ಇನ್ ಟರ್ಮ್ಸ್ ಆಫ್ ಎ ನ್ಯೂಮರಿಕಲ್ ವ್ಯಾಲ್ಯೂ ಇಸ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟಿ. ಈಗ ಮಾರ್ಕೆಟಿಗೆ ಹೋಗ್ತೀರಾ, ನಮಗೆ 2 kg ಆಪಲ್ ಬರುತ್ತೆ. ಓಕೆ, ಆಪಲ್ ಕೊಡಿ ಅಂತಾರೆ, ಅವ್ರು ಏನ್ ಮಾಡ್ತಾರೆ, 2 kg ನಮ್ಗೆ ಕಲ್ಲಿಟ್ಟಲ್ಲಿ ಅಳತೆ ಮಾಡ್ಕೊಡ್ತಾರೆ. ಹಾಗಾದ್ರೆ 2 kg ಅನ್ನೋದೇನು ಆಪಲ್ ಎಷ್ಟು ತಗೋತಾ ಇದೀವಿ ಅನ್ನೋದು ನಾವು 2 kg. ಅಲ್ಲಿ ನಾವೇನ್ ಮಾಡ್ತೀವಿ, ಯು ಆರ್ ಗೋಯಿಂಗ್ ಟು ಮೆಜರ್ ದ ಮಾಸ್. ಎಷ್ಟಿದೆ ಅದು ಕೆಜಿ ಅಂದ್ರೆ 2 kg. 2 is a ನ್ಯೂಮರಿಕಲ್ ವ್ಯಾಲ್ಯೂ, ನಂಬರ್. kg is a ಯೂನಿಟ್. ಇದು ಯಾವ್ದ್ರಲ್ಲಿ ಅಳತೆ ಮಾಡ್ತೀರಿ, ಯೂನಿಟ್ ಅಂದ್ರೆ ಏನಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಅಂದ್ರೆ 2 kg ಏನನ್ನ, ಆಪಲ್. ಆಪಲ್ ಎಷ್ಟದು, ಅದನ್ನ ನಾವೇನಂತೀವಿ, ಆಪಲ್ ಅನ್ನ ಮಾಸ್ ಅಂತ ಹೇಳ್ಬೋದು. ಹಂಗಂತ ನಾವು 2 ಲೀಟರ್ ಆಪಲ್ ಕೊಡಿ ಅಂತ ಹೇಳ್ತೀವ, ಇಲ್ಲ. ಹಂಗೇನಾರಂದ್ರೆ ಅವ್ರು ನೀವು ನಾರ್ಮಲ್ ಇಲ್ಲ ಅಂತ ಅನ್ಕೋತಾರೆ ಯಾರು ಮಾರ್ಕೆಟ್ ನಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಫಿಸಿಕಲ್ ಕ್ವಾಂಟಿಟೀಸ್ ಯಾವ ಎಕ್ಸಾಂಪಲ್ ಅಂದ್ರೆ ಲೆಂತ್, ಹೇಳಿ. ಮಾಸ್, ಟೈಮ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ. ಓಕೆ, ವಿಚ್ ಕ್ಯಾನ್ ಬಿ ಮೆಜರ್ಡ್. ನಾವು ಅದನ್ನ ಮೆಜರ್ ಮಾಡಬಹುದು. ಏರಿಯಾ, ಏರಿಯಾ ಅಂದ್ರೆ ಗೊತ್ತಾಗುತ್ತಲ್ವಾ, ನಿಮ್ಮ ಮನೇಲಿ ಟೈಲ್ಸ್ ಕಲ್ ಇರುತ್ತೆ, ಸ್ಕ್ವೇರ್ ಶೇಪ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ. ಒಂದು ಲೆಂತ್, ಒಂದು ಬ್ರೆಡ್. ಹಾಗಾದ್ರೆ ಏರಿಯಾ ಎಷ್ಟಿರುತ್ತೆ, ಲೆಂತ್ ಇಂಟು ಬ್ರೆಡ್. ಎಷ್ಟಿದೆ ಏರಿಯಾ ಅಂದ್ರೆ ಹೇಳ್ತಾರಲ್ವಾ, ಸೈಟ್ ಹೇಳುವ 30-40 ಅಂತ. ಓಕೆ, ಇಷ್ಟು ಸೆಂಟಿಮೀಟರ್, ಇಷ್ಟು ಏರಿಯಾ, ಮೀಟರ್ ಸ್ಕ್ವೇರ್ ಇರುತ್ತೆ. ಯಾಕಂದ್ರೆ ಲೆಂತ್ ಇಂಟು ಬ್ರೆಡ್ ಅಂತ ತಗೋತೀವಿ, ಮೀಟರ್ ಸ್ಕ್ವೇರ್ ಅಂತ ತಗೋತೀವಿ. ಹೆನ್ಸ್ ಏರಿಯಾ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ. ಎಷ್ಟು ಏರಿಯಾ ಅದನ್ನ ನಾವು ಮೆಜರ್ ಮಾಡಬಹುದು. ಸೊ ಏರಿಯಾ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ. ವಾಲ್ಯೂಮ್ ಅಂದ್ರೆ ಗೊತ್ತಾಗುತ್ತಲ್ವಾ, ವಾಲ್ಯೂಮ್ ಎಲ್ಲಿ ಯೂಶಲಿ ಯೂಸ್ ಮಾಡ್ತೀವಿ ಅಂದ್ರೆ ಲೀಟರ್ ಎಲ್ಲ ಅಳಿತೀವಲ್ವಾ, ವಾಟರ್ ಅಥವಾ ಮಿಲ್ಕ್, ಆಯಿಲ್, ಪೆಟ್ರೋಲ್, ಎನಿಥಿಂಗ್. ಅದನ್ನ ನಾವು ಅಳತೆ ಮಾಡ್ಬೇಕಂದ್ರೆ ಎಷ್ಟು, 1/4 ಲೀಟರ್ 250 ml ಅಲ್ವಾ, ಅರ್ಧ ಲೀಟರ್ 500 ml. that we can measure. 500 ಅನ್ನೋದಲ್ಲೇನು ನಂಬರ್, ml ಅನ್ನೋದೇನು ಯೂನಿಟ್. ಏನನ್ನ ನಾವು ಇಲ್ಲಿ ಮೆಜರ್ ಮಾಡ್ತಿದೀವಿ, ವಾಲ್ಯೂಮ್ ಅನ್ನ ಮೆಜರ್ ಮಾಡ್ತಿದೀವಿ. ಅದೇ ತರ ಡೆನ್ಸಿಟಿ, ಡೆನ್ಸಿಟಿ ನಥಿಂಗ್ ಬಟ್ ಮಾಸ್ ಬೈ ವಾಲ್ಯೂಮ್ ಅಂತ. ನೋಡಿ ಈ ತರ ಇವೆಲ್ಲ ನೀವು ನೆಕ್ಸ್ಟ್ ನಮ್ಮ ಫಸ್ಟ್ ಇಯರ್ ಅಲ್ಲಿ ಹೋಗ್ತಾ ಹೋಗ್ತಾರೆ. ಜಸ್ಟ್ ಇಲ್ಲಿ ನಮ್ಗೆ ಏನಂತ ಹೇಳಿದರೆ, ಯಾವ್ದು ಫಿಸಿಕಲ್ ಕ್ವಾಂಟಿಟಿ, ಯಾವ್ದು ಫಿಸಿಕಲ್ ಕ್ವಾಂಟಿಟಿ ಅಲ್ಲ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಡೆನ್ಸಿಟಿ ಮೀನ್ಸ್ ನಥಿಂಗ್ ಬಟ್ ಮಾಸ್ ಬೈ ವಾಲ್ಯೂಮ್ ಅಂತ ಹೇಳ್ತೀವಿ. ಡೆನ್ಸಿಟಿ ಗ್ಯಾಸ್. ಓಕೆ, ಹೆನ್ಸ್ ನೀವು ಪೆಟ್ರೋಲ್ ಬಂಕ್ ಅಲ್ಲೆಲ್ಲ ಹೋಗಿರ್ತೀರಾ, ನೋಡ್ತೀರಾ ಡೆನ್ಸಿಟಿಯಲ್ಲಿ ಬರ್ದಿರ್ತಾರೆ. ನೀವು ಯೂಶಲಿ ಒಂದು ಕಾಲಮ್ ಅಲ್ಲಿ ರೇಟ್ ಬರ್ದಿರ್ತಾರೆ, ಇನ್ನೊಂದು ಕಾಲಮ್ ಅಲ್ಲಿ ಏನಾಗುತ್ತೆ ಎಷ್ಟು ಲೀಟರ್ ಅಂತ ಬರ್ದಿರ್ತಾರೆ. ನೆಕ್ಸ್ಟ್ ಒಂದು ಕಾಲಮ್ ಅಬ್ಸರ್ವ್ ಮಾಡಿ, ನೀವು ಯಾರು ಯೂಶಲಿ ಅಬ್ಸರ್ವ್ ಮಾಡ್ಲಿಕ್ಕಿಲ್ಲ, ಅಲ್ಲಿ ಕೆಜಿ ಪರ್ ಮೀಟರ್ ಕ್ಯೂಬ್ ಅಂತ ಬರ್ದಿರ್ತಾರೆ. ವಾಲ್ಯೂಮ್ ಅಂತ ಬರುತ್ತೆ, ಕೆಜಿ ಪರ್ ಮೀಟರ್ ಕ್ಯೂಬ್ ಅಂತ ಬರೀತಾ ಹೋಗ್ತಾರೆ. ಅದೇನಾದ್ರು ಡೆನ್ಸಿಟಿ. ಹಾಗಾದ್ರೆ ನಾವು ಡೆನ್ಸಿಟಿನ ಮೆಜರ್ ಮಾಡ್ಬೋದಾ, ಮಾಸ್ ಎಷ್ಟಿದೆ ಡಿವೈಡೆಡ್ ಬೈ ವಾಲ್ಯೂಮ್ ಎಷ್ಟಿದೆ ಅಂತ ನೋಡ್ಕೊಂಡ್ರೆ ಡೆನ್ಸಿಟಿ ಸಿಗುತ್ತೆ.
ಓಕೆ, ಡೆನ್ಸಿಟಿ ಬಗ್ಗೆ ನೀವು ನೆಕ್ಸ್ಟ್ ಚಾಪ್ಟರ್ ಓದ್ತಾ ಹೋಗ್ತಾರೆ. ಜಸ್ಟ್ ಡೆನ್ಸಿಟಿ ನಥಿಂಗ್ ಬಟ್ ಇಟ್ ಇಸ್ ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು? ಎನಿ ಮೆಜರಬಲ್ ಕ್ವಾಂಟಿಟಿ. ಯಾವುದೇ ನಾವು ಕ್ವಾಂಟಿಟಿನ ಮೆಜರ್ ಮಾಡಿದ್ರೆ ಅದನ್ನ ನಾವು ಹೇಳ್ತೀವಿ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸ್ಪೀಡ್ ಅನ್ನ ಮೆಜರ್ ಮಾಡ್ಬೋದಾ? ಓ ಇವತ್ತು ನೋಡಿ ಎಷ್ಟು ಗಾಡಿಯಲ್ಲಿ ಎಷ್ಟು ಕಿಲೋಮೀಟರ್ ಸ್ಪೀಡ್, 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇದ್ದಾನೆ, km/h ಅಂದ್ರೆ 1 ಗಂಟೆಗೆ 80 ಕಿಲೋಮೀಟರ್ ಅಷ್ಟೊಂದು ಹೋಗ್ತಿದ್ದಾನೆ, ಅಷ್ಟು ಸ್ಪೀಡ್ ಇದೆ. ಓವರ್ ಸ್ಪೀಡ್ ಆದ್ರೆ ಏನಾಗುತ್ತೆ? ಮೇಲಕ್ಕೆ ಟಿಕೆಟ್ ಅಲ್ವಾ? ಇಫ್ ಸ್ಪೀಡ್ ಈಸ್ ಇನ್ಕ್ರೀಸ್, ಜಾಸ್ತಿ ಆಯ್ತಂದ್ರೆ ಏನಾಗುತ್ತೆ? ಲಿಮಿಟ್ ಗಿಂತ ಟಿಕೆಟ್ ಹೋಗೇನೆ ಅವನು. ನೆಕ್ಸ್ಟ್ ಮೊಮೆಂಟಮ್. ಮೊಮೆಂಟಮ್ದು ಗೊತ್ತಿದೆ, ಮೊಮೆಂಟಮ್ ತಿಂಗ್ಬಿಟ್ಟೆ ಮಾಸ್ ಅಂಡ್ ವೆಲಾಸಿಟಿ ಅಂತ ಹೇಳ್ಬೋದು. ಅಗೇನ್ ಮಾಸ್ ಗೊತ್ತಿದ್ರೆ, ವೆಲಾಸಿಟಿ ಗೊತ್ತಿದ್ರೆ ನಾವು ಮೂಮೆಂಟ್ ಅನ್ನ ಮೆಷರ್ ಮಾಡ್ಬೋದು. ಆಕ್ಸಿಲರೇಷನ್ ಅಲ್ವಾ? ಫ್ರೆಂಡ್ ಹೊರಗಡೆ ನಿಂತ್ಕೊಂಡಿರ್ತಾನೆ, ಗಾಡಿ ಆಕ್ಸಿಲ್ ಏನ್ ಕೊಡ್ತಾನೆ? ಆಕ್ಸಿಲೇಟರ್ ಕೊಟ್ಟೆ ಕೊಡ್ತಾನೆ, ಬಾರೋ ಬಾರೋ ಬಾರೋ, ನೀನ್ ತಡಿಯೋ ತಡಿಯೋ ಅಂತಾನೆ ಇರ್ತೀಯ. ಅವನೇನ್ ಮಾಡ್ತಾನೆ? ಸರ್ತಿಗೆ ಅಲ್ಲಿ ವೆಲಾಸಿಟಿನ ಇನ್ಕ್ರೀಸ್ ಮಾಡ್ತಾನೆ ಇರ್ತಾನೆ. ಅದಕ್ಕೆ ನಾವೇನಂತೀವಿ? ಆಕ್ಸಲರೇಷನ್ ಅಂತ. ಡೈಲಿ ಯೂಸ್ ಮಾಡೋ ವರ್ಡೆ, ಬಟ್ ಅದು ನಮಗೆ ಫಿಸಿಕ್ಸ್ ಅಂತ ಗೊತ್ತಿರಲ್ಲ. ಎಂಜಾಯ್ ಮಾಡ್ತಾ ಕಲಿಯೋದು ಫಿಸಿಕ್ಸ್ ಯಾವಾಗ. ಅದು ಒಂದು ಸಬ್ಜೆಕ್ಟ್, ಅದು ಒಂದು ನಾನು ಓದ್ಬೇಕು ಅಂತ ಓದಿದ್ರೆ ಫಿಸಿಕ್ಸ್ ನಿಮ್ ತಲೆಗೆ ಹೋಗಲ್ಲ. ಓಕೆ, ದೀಸ್ ಆರ್ ದ ಫಿಸಿಕಲ್ ಕ್ವಾಂಟಿಟೀಸ್. ಹಾಗಾದ್ರೆ ಫಿಸಿಕಲ್ ಕ್ವಾಂಟಿಟೀಸ್, ನಾನ್ ಫಿಸಿಕಲ್ ಕ್ವಾಂಟಿಟೀಸ್ ಯಾವುವು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಬ್ಯೂಟಿ. ಬ್ಯೂಟಿ ಇಸ್ ಎ ನಾನ್ ಫಿಸಿಕಲ್ ಕ್ವಾಂಟಿಟಿ. ನೀವು ಮೆಷರ್ ಮಾಡಕ್ ಆಗುತ್ತಾ ಬ್ಯೂಟಿನ? ಸೊ ಈವನ್ ಬ್ಯೂಟಿ ಕಂಟೆಸ್ಟ್ ಇರುತ್ತೆ, ಬಟ್ ಅಲ್ಲೂ ಕ್ರೈಟೀರಿಯಾ ಇದೆನಾ? ಅವರಿಗೆ ಬರೀ ಜಸ್ಟ್ ನೋಡಕ್ ಚಂದಿದ್ರೆ ಸಾಕ? ಇಲ್ಲ, ಇಂಟೆಲಿಜೆನ್ಸ್ ಚೆಕ್ ಮಾಡ್ತಾರೆ ಅಲ್ಲಿ. ಓಕೆ, ಅವ್ರದ್ದು ಫೀಲಿಂಗ್ಸ್ ಎಲ್ಲಾನು ನೋಡ್ತಾರೆ. ಬಟ್ ಬ್ಯೂಟಿ ಹ್ಯಾಸ್ ನೋ ಸ್ಕೇಲ್. ಅದು ಯಾವುದೇ ಒಂದು ಅಳತೆ ಮಾಡಕ್ ಆಗಲ್ಲ. ಈಗ ದ ರೋಸ್ ಇಸ್ 10 ಸೆಂಟಿಮೀಟರ್ ಬ್ಯೂಟಿಫುಲ್ ಅಂತ ಹೇಳಿಕ್ಕೆ ಆಗುತ್ತಾ? ನೋ. ಐಶ್ವರ್ಯ ರೈ ಇಸ್ 25 kg ಬ್ಯೂಟಿಫುಲ್ ಅಂತ ಹೇಳಕ್ಕಾಗುತ್ತಾ? ವಿ ಕೆನಾಟ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ನ್ಯೂಮರಿಕಲ್ ವೆಲ್. ನಂಬರ್ ಅನ್ನು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಓಕೆ, ಬ್ಯೂಟಿ ಇಸ್ ನಾಟ್ ಎ ಫಿಸಿಕಲ್ ಕ್ವಾಂಟಿಟಿ. ಲೈಕ್ ಅನದರ್ ಎಕ್ಸಾಂಪಲ್, ಲವ್. ಓಕೆ, ಎಷ್ಟು ಇಷ್ಟಪಡ್ತೀನಿ ಅಂದ್ರೆ ನಾನು 1500 kg ಅಷ್ಟು ನೀನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಅದ್ ನೀವು ನಂಬ್ತೀರಾ? ಇಲ್ಲ. ಎಷ್ಟು ಇಷ್ಟಪಡ್ತೀನಿ? ಲಾಟ್ ಆಫ್ ಇಷ್ಟಪಡ್ತೀನಿ. ಓಕೆ, ಅದಕ್ಕೆ ನಾವು ಅದನ್ನ ನಂಬರ್ ಕೊಡ್ಲಿಕ್ಕೆ ಆಗಲ್ಲ. ಇಟ್ ಈಸ್ ಇನ್ಫಿನಿಟಿ ಅಲ್ವಾ? ತಾಯಿ ಪ್ರೀತಿ ಏನಂತೀವಿ ನಾವು? ಅದು ಬಿಯಾಂಡ್ ದ ಲಿಮಿಟ್, ಇನ್ಫಿನಿಟಿ ಅಂತ ಹೇಳ್ತೀವಿ. ಓಕೆ, ಲವ್ ಕ್ಯಾನ್ ನಾಟ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟಿ ಅಲ್ಲ ಅದು. ನೆಕ್ಸ್ಟ್ ಫೀಲಿಂಗ್, ಹ್ಯಾಪಿ ಅಲ್ವಾ? ಮೇಡಮ್ ನನಗೆ ಫಿಸಿಕ್ಸ್ ಅಲ್ಲಿ 100ಕ್ಕೆ 99 ಬಂದಿದೆ, ಐ ಆಮ್ ಸೋ ಹ್ಯಾಪಿ, ಐ ಆಮ್ 25 kg ಹ್ಯಾಪಿ ಅಂತ ಹೇಳ್ತೀರಾ ನೀವು? ಹೇಳಕ್ಕಾಗತ್ತಾ? ಇಲ್ಲ. ಐ ಆಮ್ ಹ್ಯಾಪಿ. ಹ್ಯಾಪಿ ಅನ್ನೋದು ಒಂದು ಲಿಮಿಟ್ ಅಷ್ಟೇ, ಬಟ್ ವಿ ಕೆನಾಟ್ ಮೆಷರ್ಡ್ ಇನ್ ಒಂದು ವ್ಯಾಲ್ಯೂ ಅದನ್ನ ಮೆಷರ್ ಮಾಡ್ಲಿಕ್ಕೆ ಆಗಲ್ಲ. ಹ್ಯಾಪಿ ಆಗಿದೆ, ಓಕೆ, ಇಟ್ಸ್ ಓಕೆ, ದಟ್ ಈಸ್ ನಾಟ್ ರಿಲೇಟೆಡ್ ಟು ಫಿಸಿಕ್ಸ್ ಅಲ್ವಾ? ನಾವು ಹ್ಯಾಪಿ ಅಂಡ್ ಆಲ್ಸೋ ಸ್ಯಾಡ್. ಓಕೆ, ನನಗೆ ಇವತ್ತು ತುಂಬಾ 1/4 kg ಅಷ್ಟು ದುಃಖ ಆಗಿದೆ ಅಂತ ಹೇಳಕ್ಕಾಗುತ್ತಾ? ವಿ ಕೆನಾಟ್ ಮೆಷರ್ಡ್ ಆಸ್ ಎ physical quantity, hence it is a non-physical quantities. ಅರ್ಥ ಆಯ್ತಾ? ಹಾಗಾದ್ರೆ ಫಿಸಿಕಲ್ ಕ್ವಾಂಟಿಟೀಸ್, ಭೌತಿಕ ಪರಿಮಾಣ ಅಂದ್ರೆ ಕನ್ನಡದಲ್ಲಿ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟೀಸ್ ನ ವಿಚ್ ಕ್ಯಾನ್ ಬಿ ಮೆಷರ್ಡ್, ಅಳತೆ ಮಾಡ್ಬೇಕಾಗಿರೋದನ್ನ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ. ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ? ಯಾವ್ದೊಂದು ನಂಬರ್ ಅಲ್ಲಿ ಅಳತೆ ಮಾಡ್ತೀವಿ. ಓಕೆ, ಏನಾದ್ರು ಡೌಟ್ ಇದೆನಾ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ? ರೆಸ್ಪಾನ್ಸ್ ಮಾಡಿ, ಏನಾದ್ರು ಡೌಟ್ ಇದೆನಾ? ಫಸ್ಟ್ ಫಿಸಿಕ್ಸ್ ಅಲ್ಲಿ ಕಾನ್ಸೆಪ್ಟ್ ಏನಂತ ತಿಳ್ಕೊಂಡ್ರೆ ಆಮೇಲೆ ಸೆಂಟೆನ್ಸ್ ಫ್ರೇಮ್ ಮಾಡಿ ಬರಿಬಹುದು. ಇನಿಷಿಯಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೆಲವರಿಗೆ ಏನಿಸುತ್ತೆ ಸ್ಟಾರ್ಟಿಂಗ್ ಇದು ಟಫ್ ಅನ್ಸ್ಬೋದು, ಬಟ್ ಒನ್ಸ್ ಕಾನ್ಸೆಪ್ಟ್ ಅರ್ಥ ಆಯ್ತು, ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಾಯ್ತು ಅಂದ್ರೆ ನಿಮ್ಗೆ ಡೆಫಿನಿಷನ್ ಅನ್ನ ಆರಾಮ್ಸೆ ನೀವು ಒಂದು 3 ಮಂತ್ಸ್ ಬೇಕಾಗುತ್ತೆ ನಿಮ್ಗೆ ಟೈಮ್. ಸ್ವಲ್ಪ ಫ್ರೇಮಿಂಗ್ ಎಲ್ಲ ಬರುತ್ತಲ್ಲ ಫಿಸಿಕ್ಸ್ ನ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಹಂಗಂದ್ರೆ ಏನು ಅಂತ. ಅದಾದ್ಮೇಲೆ ನಿಮ್ಗೆ ಈಸಿಯಾಗಿ ನಿಮ್ಗೆ ಸೆಂಟೆನ್ಸ್ ಅನ್ನ ಮಾಡ್ಬೋದು. ಓಕೆನಾ? ಏನಾದ್ರು ಡೌಟ್ ಇದೆನಾ? ಯಾರಾದ್ರೂ ನಿಮಗೆ ಗೊತ್ತಿರೋ ಫಿಸಿಕಲ್ ಕ್ವಾಂಟಿಟೀಸ್ ಹೇಳ್ತೀರಾ? ಮತ್ತೆ ಯಾವ್ದನ್ನ ಮೆಷರ್ ಮಾಡ್ಬೋದು ನಿಮ್ಗೆ ಗೊತ್ತಿರೋ ಹಾಗೆ? ಇದು ನನ್ನ ಎಕ್ಸಾಂಪಲ್ಸ್ ಕೊಟ್ಟಿದ್ದೇನೆ, ಅದು ಬಿಟ್ಟು. ಫಿಸಿಕಲ್ ಮಾಡ್ಲಿಕ್ಕಿಲ್ಲ, ನಾನ್ ಫಿಸಿಕಲ್ ಆದ್ರೆ ಮಾಡ್ತೀರಾ, ಹೇಳಿದ್ನಲ್ಲ, ಬ್ಯೂಟಿ, ಹ್ಯಾಪಿನೆಸ್, ಸ್ಯಾಡ್ ಆತರ. ಎರಡಕ್ಕೂ ಎಕ್ಸಾಂಪಲ್ ಕೊಡಿ ಯಾರಾದ್ರೂ ಒಬ್ರು, ಫಿಸಿಕಲ್ ಕ್ವಾಂಟಿಟಿ ಮತ್ತೆ ಅದರ್ ದ್ಯಾನ್ ದಿಸ್. ಓಕೆ, ನೆಕ್ಸ್ಟ್ ನೋಡಿ, ಹೇಳಿದ್ನಲ್ಲ ಫಿಸಿಕಲ್ ಕ್ವಾಂಟಿಟಿ ದಟ್ ಕ್ಯಾನ್ ಬಿ ಮೆಷರ್ ಮಾಡ್ಬೋದು. ಇಲ್ಲಿ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಔನ್ಸ್ ಅಂತ ಯೂನಿಟ್ ಅಲ್ಲಿ ಬರುತ್ತೆ. ಯೂನಿಟ್ ಅಂದ್ರೆ ಏನಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಹೇಳಿದ್ವಲ್ಲ, ಈಗ 5 kg ಇದೆ ಅಂದ್ರೆ ಕೆಜಿ ಅನ್ನೋದನ್ನೇ
ಯೂನಿಟ್ ಅಂತ ಹೇಳ್ಬೋದು, ಯಾವ್ದ್ರಲ್ಲಿ ನಾವು ಅಳತೆ ಮಾಡ್ತೀವಿ. ಇದ್ರ ಡೆಫಿನಿಷನ್ ನೀಟಾಗಿ ಹೇಳ್ತೀನಿ ನೆಕ್ಸ್ಟ್ ಸ್ಲೈಡ್ ಆಗಿದೆ. ಓಕೆ, ನಾವು ಇಲ್ಲಿ ಸ್ವಲ್ಪ ಇದನ್ನ ಔನ್ಸ್ ಅಂದ್ರೆ ಇಲ್ಲಿ ಏನಂದ್ರೆ ಕೆಲವೊಂದು ಕ್ಯಾಂಡಿ ಬಾರ್ಸ್ ಕೇಳಿದಿರಲ್ವಾ, ಚೀಸ್ ಸ್ಲೈಸ್ ಇರುತ್ತೆ, ಇದನ್ನ ನಾವ್ ಏನ್ ಮಾಡ್ತೀವಿ ವೇಟ್ ಅಲ್ಲಿ ನಾವು ಅದನ್ನ ಮೆಷರ್ ಮಾಡ್ತೀವಿ. ನಾನು ಫಿಸಿಕಲ್ ಕ್ವಾಂಟಿಟೀಸ್ ಮತ್ತೆ ಅದನ್ನ ಯಾವ್ದನ್ನಲ್ಲಿ ಮೆಷರ್ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಈಗ ಶೂಸ್ ನೋಡಿದೀವಿ, ಶೂಸ್ ಅದನ್ನ ಯಾವ್ದ್ರಲ್ಲಿ ಅದ್ರ ವೇಟ್ ಅನ್ನ ಚೆಕ್ ಮಾಡ್ತೀವಿ. ಪೌಂಡ್ ಅಲ್ಲಿ ಹೇಳ್ಬೋದು ಅದನ್ನ. ಪೌಂಡ್ ಅಂದ್ರೆ ನಾನು ಆಲ್ರೆಡಿ ಶಾರ್ಟ್ ಪುಟ್ ಅಂದ್ರೆ ಹೆವಿ ವೇಟ್ ಆದಂಗೆಲ್ಲ ನಾವು ಅದನ್ನ ಕೆಜಿಲಿ ಹೇಳಲ್ಲ, ಪೌಂಡ್ ಅಲ್ಲಿ ಹೇಳ್ತಾ ಇರ್ತೀವಿ. ನೆಕ್ಸ್ಟ್ ಕಾರ್ ಎಷ್ಟು ಒಂದು 5 kg ಅಂತ ಹೇಳಕ್ಕಾಗತ್ತಾ? ಅಷ್ಟು ಲೈಟ್ ವೇಟ್ ಇರುತ್ತಾ? ಈಸ್ ಇಟ್ ಪಾಸಿಬಲ್? 5 kg 10 kg ಇದನ್ನ ಯೂಶಲಿ ನಾವು ಟನ್ ಗಂಟ್ಲೆ ಹೇಳ್ತೀವಿ ಅಲ್ವಾ. ಕೆಜಿ ಜಾಸ್ತಿ ಲಿಮಿಟ್ ಆಯ್ತು ಅಂದ್ರೆ, ಈಗ ಭತ್ತ ಅಕ್ಕಿ ತೂಕ ಮಾಡುವಾಗೆಲ್ಲ ಟನ್ ಗಂಟ್ಲೆ ನಾವು ನೋಡೋದು. ಅಂದ್ರೆ ಒನ್ ಫಿಸಿಕಲ್ ಕ್ವಾಂಟಿಟಿ ಒಂದೊಂದರ ಮೆಜರ್ ಮಾಡ್ತೀವಿ. ದೋಸ್ ಆರ್ ದ ಯೂನಿಟ್ಸ್. ಟೋಟಲ್ ಫಿಸಿಕಲ್ ಕ್ವಾಂಟಿಟಿ ಯಾವ್ದಿಲ್ಲಿ ವೇಟ್ ಅನ್ನ ನಾವು ಅಳತೆ ಮಾಡ್ತೀವಿ. ಬಟ್ ಇಲ್ಲಿ ನೋಡಿ, ಇಲ್ಲೊಂದು ಸನ್ಸ್ಕ್ರೀನ್ ಇದೆ ಅಲ್ವಾ, ಯೂಶಲಿ ಗರ್ಲ್ಸ್ ಗೊತ್ತಿರುತ್ತೆ, ಸನ್ಸ್ಕ್ರೀನ್ ಅನ್ನು ನೋಡಿರ್ತೀರ, ಎಷ್ಟಲ್ಲಿ ಟ್ಯಾನ್ ಆಗಿರ್ತಿರಲ್ಲ ಅವಾಗ ಹಾಕೊಳಕ್ ತಗೋತೀರಾ. ಅದನ್ನ ನಾವು ವಾಲ್ಯೂಮ್ ಅಲ್ಲಿ ಮೆಜರ್ ಮಾಡ್ತೀವಿ, ಎಷ್ಟಿದೆ ಅದು ಅಂತ. ಬೇಕಾದ್ರೆ ತೆಗೆದು ನೋಡಿ ಅದ್ರಲ್ಲಿ ಇವತ್ತು ಹೋಗಿ. ನೆಕ್ಸ್ಟ್ ಕಾಫಿ ಕೂಡ ವಾಲ್ಯೂಮ್, 1/4 ಲೀಟರ್ ಕಾಫಿ ಕುಡಿದ್ರೆ ಏನು, ಅರ್ಧ ಲೀಟರ್ ಕುಡ್ದು ಅನ್ನೋದ್ರ ಮೇಲೆ ಡಿಪೆಂಡ್. ಓಕೆ, ನೆಕ್ಸ್ಟ್ ಬಾಟಲ್ಸ್ ನೋಡಿರ್ತಿಲ್ಲ, ಬಾಟಲ್ ಆಫ್ ವಾಟರ್, ಸ್ಮಾಲ್ ಐಸ್ ಕ್ರೀಮ್ ಕಂಟೈನರ್. ಇನ್ ದಿಸ್ ವಿ ಕ್ಯಾನ್ ಮೆಜರ್ ದ ವಾಲ್ಯೂಮ್ ಅನ್ನ ಮೆಜರ್ ಮಾಡ್ತೀವಿ. ಅದೇ ತರ ಮಿಲ್ಕ್ ಅನ್ನ, ಇದು ಕ್ವಾರ್ಟರ್ ಅಂದಿದೆ ಗೊತ್ತಿದೆ ನಮ್ಗೆ. ಆಯಿಲ್ ಅಂದ್ರೆ ಅಲ್ಲಿ 2 ತರ ಎಣ್ಣೆ ಬರುತ್ತೆ, ಅಡಿಗೆ ಎಣ್ಣೆ ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಇರುತ್ತಲ್ಲ ಆ ತರ. ಅಡಿಗೆ ಎಣ್ಣೆ ನಾವೇನ್ ಕ್ವಾರ್ಟರ್ ಅಂತ ಕೇಳ್ತೀವ? ಇಲ್ಲ, ಹೋಗಿ ಇಷ್ಟು ನನಗೆ 1 ಲೀಟರ್ ಆಯಿಲ್ ಬೇಕಂತ ಹೇಳ್ತೀವಿ. ಬಟ್ ಬೇರೆ ಕಡೆ ಎಲ್ಲ ಇನ್ನೊಂದ್ ತರ ಕೇಳ್ತಾರೆ. ಬಟ್ ನನ್ಗೆ ಓಕೆ ಆಯಿಲ್ ಅಂತ ತಗೊಂಡಿದ್ವಿ 1 ಲೀಟರ್. ದೇರ್ ವಿ ಆರ್ ಗೋಯಿಂಗ್ ಟು ಮೆಜರ್ ದ ವಾಲ್ಯೂಮ್. ಹಾಗಾದ್ರೆ ಈ ಲೀಟರ್ ಅಂದ್ರೆ ಯಾವ್ದಕ್ಕದು? ಅದ್ರ ಫಿಸಿಕಲ್ ಕ್ವಾಂಟಿಟಿ ಯಾವುದು? ವಾಲ್ಯೂಮ್. ಇದನ್ನ ಡಿಫರೆನ್ಸ್ ನೀಟಾಗಿ ತಿಳ್ಕೊಳ್ಳಿ. ಲೀಟರ್ ಅನ್ನೋದು ಯೂನಿಟ್, ವಾಲ್ಯೂಮ್ ಅನ್ನೋದು ಫಿಸಿಕಲ್ ಕ್ವಾಂಟಿಟಿ, 1 ಅನ್ನೋದಲ್ಲಿ ನಾವು ನ್ಯೂಮರಿಕಲ್ ವ್ಯಾಲ್ಯೂ ಅಂತ. ಯಾವ ತರ ನಾವು ಅಳತೆ ಮಾಡ್ತಿದ್ದೀವಿ? ನಂಬರ್ ಅಲ್ಲಿ. ಓಕೆ ಓಕೆ, ಯಾಕೆ ನಾವು ಇದನ್ನ ಅಳತೆ ಮಾಡೋದು ತಗೋಬೇಕು? ಮೇನ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ? ಕಿಚನ್ ಅಲ್ಲಿ ಮೆಜರ್ಮೆಂಟ್ ಇಲ್ಲ ಸರಿ ಹೋಗುತ್ತಾ? ಈಗ 2 ಕಪ್ಸ್ ಕಾಫಿ ಬೇಕಾಗಿರುತ್ತೆ, ನಾವೇನ್ ಮಾಡ್ತೀವಿ 2 ಕಪ್ ನೀರು ವಾಟರ್ ಹಾಕ್ತೀವಿ. ವಾಟರ್ ಹಾಕಿ ಮ್ಯಾಕ್ಸಿಮಮ್ ಎಷ್ಟು ಹಾಕ್ತೀವಿ? 1-2 ಸ್ಪೂನ್ಸ್ ಶುಗರ್ ಅನ್ನು ಹಾಕ್ತೀವಿ. ಅದು ಬಿಟ್ಟು 10 ಸ್ಪೂನ್ ಶುಗರ್ ಹಾಕಿದ್ರೆ ಏನಾಗುತ್ತೆ? ಶುಗರ್ ಬಂದು ಗೊತ್ತಾಗುತ್ತಲ್ಲ, ಶುಗರ್ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. 2 ಕಪ್ಸ್ 10 ಹಾಕ್ಲಿಕ್ಕೆ ಆಗುತ್ತಾ? ಇಲ್ಲ. ವಿ ಹ್ಯಾವ್ ದ ಲಿಮಿಟ್. ಅಂದ್ರೆ ಇಷ್ಟಕ್ಕೆ ಇಷ್ಟನ್ನೇ ಹಾಕ್ಬೇಕು ಅನ್ನೋದ್ರಲ್ಲಿ ನಮ್ಗೆ ಮೆಜರ್ಮೆಂಟ್ ಬೇಕಾಗುತ್ತೆ. ಯಾಕೆ ನಮಗೆ ಮೆಜರ್ಮೆಂಟ್ ಬೇಕು ಅಂದ್ರೆ ಬಿಕಾಸ್ ಆಫ್ ದಿಸ್. ಎಲ್ಲಿ ಹೆಚ್ಚು ಕಡಿಮೆ ಆಗ್ಬಾರ್ದು, ಅಡಿಗೆ ನೀಟಾಗಿ ಆಗ್ಬೇಕು ಅಂದ್ರೆ ಕೆಲವೊಂದು ಸ್ಪೂನ್ ಅಲ್ಲಿ ಅಳತೆ ಮಾಡ್ತೀವಿ, ಕೆಲವೊಂದು ಜಗ್ಗಲ್ ತಗೋತೀವಿ, ಕೆಲವೊಂದು ಲೋಟದಲ್ಲಿ ಇಡ್ತೀವಲ್ವಾ. 1 ಕಪ್ ಅಕ್ಕಿ ಇಡು ಅಂತ ಹೇಳ್ತಾರಮ್ಮ ಹುಡುಗರಿಗಲ್ಲ, ಹುಡುಗಿಯರಿಗೆ. ನೀವೇನ್ ಮಾಡ್ತೀರಾ? 1 ಕಪ್ ಅಕ್ಕಿ ಹಾಕ್ತೀರಾ, ಅಲ್ಲಿ ನೀಟಾಗಿ ವಾಶ್ ಮಾಡಿ 2 ಕಪ್ ನೀರ್ ಹಾಕ್ಬಿಡ್ತೀರಾ. ದಟ್ ಈಸ್ ದ ಮೆಷರ್ಮೆಂಟ್. ಅಳತೆ ನಾವು ಅಳತೆ ಮಾಡ್ತೀವಿ ಅದನ್ನು. ಇಲ್ಲ ನೋಡಿ 1 ಟೀ ಸ್ಪೂನ್ ಅಷ್ಟು ಹಾಕಿ, ಈ ಅಡಿಗೆ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಿರ್ತಲ್ಲ ಎಷ್ಟು ಟೇಬಲ್ ಸ್ಪೂನ್ ಹಾಕಿ ಅಂತ, ಅದನ್ನ 5 ml ಅಂದ್ರೆ ನನಗೆ ವಾಲ್ಯೂಮ್ ಅಲ್ವಾ. ಇಲ್ಲೆಲ್ಲ ವಾಲ್ಯೂಮ್ ಅನ್ನ ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಅಷ್ಟೇ ನಾನು ನಿಮಗೆ ಹೇಳ್ತಾ ಇರೋದು. 1 ಟೇಬಲ್ ಸ್ಪೂನ್ ಅಂದ್ರೆ ಎಷ್ಟು, 2 ಟೇಬಲ್ ಸ್ಪೂನ್ ಎಷ್ಟು, 4 ಲೈಕ್ ದಟ್. ಓಕೆ, ಹಾಫ್ ಕಪ್ ಅಂದ್ರೆ ಎಷ್ಟಾಗುತ್ತೆ ಟೇಬಲ್ ಸ್ಪೂನು? 1 ಕಪ್ ಅಂದ್ರೆ 16 ಟೇಬಲ್ ಸ್ಪೂನ್, 240. ನೆಕ್ಸ್ಟ್ 1 ಕ್ವಾರ್ಟರ್ ಅಂದ್ರೆ 2 ಪಿಂಕ್ಸ್ ಅಂತ, 2 ಗ್ಲಾಸ್ ಅಂತ. 4 ಕಪ್ಸ್ ಅಂತ 1 ಕ್ವಾರ್ಟರ್ ಅಂದ್ರೆ. 1 ಗ್ಯಾಲನ್ ಅಂದ್ರೆ 4 ಕ್ವಾರ್ಟರ್ಸ್ ಅಥವಾ 60 ಕಪ್ಸ್ ಅಂತ. These are the that we are used in a kitchen measurement unit. ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಹಾಕ್ಬೇಕು. ಟೋಟಲಿ ನಮ್ಗೆ ಇದರಿಂದ ಏನ್ ಬೇಕು ಇದೆಲ್ಲ ಫಿಸಿಕ್ಸ್ ಅಲ್ಲಿ ಕೇಳಲ್ಲ. ಇಷ್ಟು 1 ಟೇಬಲ್ ಸ್ಪೂನ್ ಇಷ್ಟು ಹೌ ಮೆನಿ ml ಅಂತ ಏನ್ ಕೇಳಲ್ಲ. ಬಟ್ ನಮಗೆ ಗೊತ್ತಿರ್ಬೇಕಂದ್ರೆ ಇನ್ ಜನರಲ್ ಅಂದ್ರೆ ಅಲ್ಲೂ ಕೂಡ ನಾವು ಫಿಸಿಕಲ್ ಕ್ವಾಂಟಿಟಿನ ಯೂಸ್ ಮಾಡ್ತೀವಿ. ಓಕೆ, ಎನಿ ಡೌಟ್? ಏನಾದ್ರು ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇರಿ. ಏನಾದ್ರೆ ಡೌಟ್ಸ್ ಇದನ್ನ, ಇದೆಲ್ಲ ನಿಮ್ಗೆ ಏನು ನ್ಯೂಮರಿಕಲ್ಸ್ ಕೇಳಲ್ಲ. ಓಕೆ, ದಿಸ್ ಇಸ್ ಫಾರ್ ಎಕ್ಸಾಂಪಲ್ಸ್ ಅಷ್ಟೇ ನಾನು ನಿಮಗೆ ಹಾಕಿರೋದು. ಮೇನ್ ಆಗಿ ನಮಗೆ ಫಿಸಿಕಲ್ ಕ್ವಾಂಟಿಟಿ ಡೆಫಿನೇಷನ್, ಎಕ್ಸಾಂಪಲ್ಸ್. ನೌ ವಾಟ್ ಈಸ್ ಮೀನ್ ಬೈ ಮೆಜರ್ಮೆಂಟ್? ಹಾಗಾದ್ರೆ ಮೆಜರ್ಮೆಂಟ್ ಅಂದ್ರೆ ಕನ್ನಡದಲ್ಲಿ ಏನಂತೀವಿ? ನೀಟಾಗಿ ಅಳತೆ. ಅಳತೆ ಅಂದ್ರೆ ತೂಕ ಮಾಡೋದು ಅಂತ.
Very simple definition. The comparison of a unknown physical quantity. Comparison ಅಂದ್ರೇನು? We have to compare. ಅಂದ್ರೆ ಈಗ ನೀವಿರ್ತೀರ ನಿಮ್ಮ ಫ್ರೆಂಡ್, ಓಕೆ, ಇಬ್ರದ್ದು ಮಾರ್ಕ್ಸ್ ಕಂಪೇರ್ ಮಾಡ್ತಾರಲ್ಲ ಆ ತರ. ಇಲ್ಲಿ ಕೂಡ ಇಲ್ಲಿ ಏನ್ ಮಾಡ್ತಿದ್ವಿ ನೋಡಿ, ಇಲ್ಲೊಂದು ತಕಡಿ ಇದೆ ಅಲ್ವಾ, ಒಂದ್ ಕಡೆ ಏನ್ ಮಾಡಿದ್ದಾರೆ, ಯಾವ್ದೋ ಫ್ರೂಟ್ ಹಾಕಿದ್ದಾರೆ, ಇನ್ನೊಂದ್ ಕಡೆ ಕೆಜಿ ಕಲ್ಲಿಟ್ಟಿದ್ದಾರೆ. 1 kg ಆಗಿದ್ರೆ ಇಲ್ಲಿ 1 kgಗೆ ಎಷ್ಟು ಬೇಕೋ ಅಷ್ಟು ಫ್ರೂಟ್ಸ್ ಅನ್ನ ಹಾಕಿರ್ತಾರೆ. ಇವೆರಡನ್ನ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಎರಡು ಈಕ್ವಲ್ ಬರ್ಬೇಕು. ಇಲ್ಲಿ ಏನಾಗ್ಬೇಕು, ಇಲ್ಲಿ ಈಕ್ವಲ್ ಬರ್ಬೇಕು, ಅವಾಗ ಅದು 1 kg ಇದೆ ಅಂತ. ದ ಕಂಪ್ಯಾರಿಸನ್, ಇಲ್ಲಿ ಏನು ಕಂಪೇರ್ ಮಾಡ್ತಾರೆ, ಫ್ರೂಟ್ಸ್ ಅನ್ನ ಒಂದು ಸ್ಟ್ಯಾಂಡರ್ಡ್ ಗೆ, ಒಂದು ಫಿಕ್ಸ್ಡ್ ಯೂನಿಟ್ ಗೆ ಅದನ್ನ ಕಂಪೇರ್ ಮಾಡ್ತಾರೆ. ಫಿಕ್ಸ್ಡ್ ಯೂನಿಟ್ ಅಂದ್ರೆ ಏನರ್ಥ, 1 kg. 1 kg ಸ್ಟೋನ್ ಅನ್ನ ಹಾಕಿರ್ತಾರೆ, ಕಲ್ಲಿಟ್ಟಿರ್ತಾರೆ. ಇದಕ್ಕೆ ಏನ್ ಮಾಡ್ತಾರೆ, ಅಷ್ಟು ಆಪಲ್ಸ್ ಅಥವಾ ಏನೋ ಫ್ರೂಟ್ಸ್ ಅನ್ನ, ತರಕಾರಿ ಏನೋ ಹಾಕಿರ್ತಾರೆ, ಅದನ್ನ ಏನ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿ ಅದು ಈಕ್ವಲ್ ಬಂತು ಅಂದ್ರೆ ಅದನ್ನ ನಾವು ಮೆಷರ್ ಮಾಡ್ದಂಗೆ. So definition very simple. The comparison of an unknown physical quantity with a known fixed unit. ಇದು unknown, ಎಷ್ಟು ಅಂತ ಗೊತ್ತಿರಲ್ಲ ನಮಗೆ. ನೋಡಿದ ತಕ್ಷಣ ಅಳತೆ ಮಾಡ್ಬಿಡ್ತೀವ, 6 ಆಪಲ್ಸ್ ಇದ್ರೆ 1 kg ಇರುತ್ತೆ ಅಂತ. ಯಾಕಂದ್ರೆ ಸೈಜ್ ಹೆಚ್ಚು ಕಡಿಮೆ ಇರುತ್ತೆ. ಸಣ್ಣವಿದ್ರೆ ಜಾಸ್ತಿ ಬೀಳುತ್ತೆ, ದೊಡ್ಡದಿತ್ತು ಸೈಜ್ ಅಂದ್ರೆ ಇನ್ನು 4 ಬೀಳುತ್ತೆ, ಚಿಕ್ಕದಿತ್ತು ಅಂದ್ರೆ 6 ಬರ್ಬೇಕು 1 kgಗೆ. ಬಟ್ ದಿಸ್ ಇಸ್ ಅನ್ನೌನ್, ನಮಗೆ ಗೊತ್ತಿಲ್ಲ. ಈ ಕಡೆ ಯಾವ್ದನ್ನ ಕಂಪೇರ್ ಮಾಡ್ತಿದೀವಲ್ಲ, ಫಿಕ್ಸ್ಡ್ ಯೂನಿಟ್ ಅಂತ, ದೀಸ್ ಆರ್ ನೌನ್, ನಮಗೆ ಗೊತ್ತಿದೆ. ನೌನ್ ಅಂದ್ರೇನು, ವಿ ನೋ ದ 1 kg ಆಫ್ ಸ್ಟೋನ್. ಅದು ಎಷ್ಟಿದೆ ಈಗ ಅಳತೆ ನಮಗೆ ಗೊತ್ತಿದೆ, 1 kg ಅಂದ್ರೆ ಮಾಸ್ ಗೊತ್ತಿದೆ. ಅದರದ್ದು ಮಾಸ್ ಅನ್ನೋದೇನು, ಫಿಸಿಕಲ್ ಕ್ವಾಂಟಿಟಿ. 1 ಅನ್ನೋದೇನು, ನ್ಯೂಮರಿಕಲ್ ವ್ಯಾಲ್ಯೂ. kg ಅಂದ್ರೇನು, ಯೂನಿಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆನಾ? ಹಾಗಾದ್ರೆ ದ ಕಂಪ್ಯಾರಿಸನ್ ಆಫ್ unknown physical quantity with a known fixed unit. ಒಂದು ಫಿಕ್ಸ್ಡ್ ಯೂನಿಟ್ ಜೊತೆ ನಾವು ಕಂಪೇರ್ ಮಾಡೋದನ್ನ ನಾವು ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಈಗ ನೀವು ಬಟ್ಟೆ ಅಂಗಡಿಯಲ್ಲಿ ಹೋಗಿ ನನಗೆ 1 ಮೀಟರ್ ಬಟ್ಟೆ ಬೇಕು ಅಂದಾಗ ಏನ್ ಮಾಡ್ತೀವಿ, ಅದೊಂದು ಸ್ಕೇಲ್ ಇಡ್ತಾರೆ ಅಲ್ವಾ, 0 to 100 ಸೆಂಟಿಮೀಟರ್ ಅಂತ ಇರುತ್ತೆ. ಅವಾಗ ಏನ್ ಮಾಡ್ತಾರೆ, ಅಲ್ಲಿ ಕ್ಲಾತ್, ಇಲ್ಲಿಂದ ಇಲ್ಲಿ ಕ್ಲಾತ್ ಇಟ್ಟು ಏನ್ ಮಾಡ್ತಾರೆ, ಕಟ್ ಮಾಡ್ಕೊಡ್ತಾರೆ. ಅಲ್ಲಿಗೆ ನಮ್ಗೆ ಏನ್ ಸಿಕ್ತು, 1 ಮೀಟರ್ ಲೆಂತ್ ಕ್ಲಾತ್ ಸಿಗ್ತಾ ಹೋಗುತ್ತೆ. ಲೆಂತ್ ಅನ್ನೋದೇನಲ್ಲಿ ಫಿಸಿಕಲ್ ಕ್ವಾಂಟಿಟಿ, ಮೀಟರ್ ಅಂದ್ರೇನು ಯೂನಿಟ್, 1 ಅನ್ನೋದೇನು ನ್ಯೂಮರಿಕಲ್ ವ್ಯಾಲ್ಯೂ. ಸೊ ದ ಡೆಫಿನೇಷನ್ very simple. The comparison of unknown physical quantity with a known fixed unit quantity is called measurement. Okay, any doubt? Another doubt idena? Doubt idre chat box ಅಲ್ಲಿ ಹಾಕಿ. ಡೌಟ್ ಇಲ್ಲ ಅಂದ್ರೂ ಹಾಕಿ, ಯಾಕಂದ್ರೆ ನನಗೆ ಗೊತ್ತಾಗ್ಬೇಕಲ್ವಾ. ನಾವು ನಾನು ಆಗ್ಲೇ ಹೇಳಿದ್ವಿ, ಫಿಸಿಕಲ್ ಕ್ವಾಂಟಿಟೀಸ್ ಏನ್ ಡೆಫಿನೇಷನ್, ಎನಿ ಮೆಷರಬಲ್ ಕ್ವಾಂಟಿಟೀಸ್ ಅಂಡ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ನ್ಯೂಮರಿಕಲ್. ಯಾವುದೇ ಕ್ವಾಂಟಿಟೀಸ್ ನಾವು ಅಳತೆ ಮಾಡ್ಬೋದು, ಮತ್ತೆ ಅದನ್ನ ಯಾವ ತರ ಎಕ್ಸ್ಪ್ರೆಸ್ ಮಾಡ್ಬೋದು, ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಆ ತರ ನಾವೇನಂತೀವಿ, ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ಬೋದು. ದೇರ್ ಆರ್ 2 types of physical quantities, that is fundamental physical quantities. Another one is derived physical quantities. These are the types of physical quantities. Fundamental, ಹಾಗಾದ್ರೆ fundamental physical quantities. Fundamental ಅಂದ್ರೆ ಏನು? The physical quantities which are independent. ಹೌದು, ಯಾವುದ್ರ ಮೇಲೂ ಡಿಪೆಂಡ್ ಇಲ್ಲ. ಇಂಡಿಪೆಂಡೆನ್ಸ್ ಡೇ ಆಚರಿಸೋದು ಅದಕ್ಕೆ ನಮಗೆ ಸ್ವತಂತ್ರ ಸಿಕ್ತು, ಇಲ್ಲೂ ಕೂಡ ಅದು ಸ್ವತಂತ್ರವಾಗಿದೆ. ಫಿಸಿಕಲ್ ಕ್ವಾಂಟಿಟೀಸ್ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಇದೆ. ಟೈಮ್ ಯಾವ್ದ್ರ ಮೇಲೆ ಡಿಪೆಂಡ್ ಇದೆ ಹೇಳಿದಲ್ಲ ನಾನು. ಈಗ ನಮ್ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ ಅಂತ ಟೈಮ್ ನೋಡ್ತಾರೆ, ಆಲ್ರೆಡಿ ನಾವು ಅಕ್ಟೋಬರ್ ಬಂದಿದೆ. ಸೊ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ ಅಂತ ಏನು ಟೈಮ್ ಏನು ನಿಂತ್ಕೊಂಡಿಲ್ಲ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಎನಿ ಫ್ಯಾಕ್ಟರ್, ಯಾವ್ದಾದ್ರು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಇಲ್ಲ. ಟೈಮ್ ಇಸ್ ಇಂಡಿಪೆಂಡೆಂಟ್. ಅದೇ ತರ ಮಾಸ್ ಕೂಡ ಯಾವ್ದ್ರ ಮೇಲೂ ಡಿಪೆಂಡ್ ಇಲ್ಲ. ನೆಕ್ಸ್ಟ್ ಲೈಕ್ ದಟ್ ಲೆಂತ್ ಕೂಡ ಅಲ್ಲಿ ಯಾವ್ದ್ರ ಮೇಲೂ ಡಿಪೆಂಡ್ ಇಲ್ಲ. ಲೆಂತ್ ಅಂದ್ರೆ ಗೊತ್ತಾಗುತ್ತಲ್ವಾ, ಉದ್ದ. ಮತ್ತೆ ಮಾಸ್ ಅಂದ್ರೆ ದ್ರವ್ಯ ರಾಶಿ, ಟೈಮ್ ಅಂದ್ರೆ ಗೊತ್ತಾಗುತ್ತೆ ಯೂಶಲಿ. ಹಾಗಾದ್ರೆ ಲೆಂತ್, ಮಾಸ್, ಟೈಮ್, ದೀಸ್ ಆರ್ ದ 3 ಫಂಡಮೆಂಟಲ್. ಇವೇನಾಗಿದೆ, ಯಾವ್ದ್ರ ಮೇಲೂ ಡಿಪೆಂಡ್ ಇಲ್ಲ. ದೇ ಆರ್ ಇಂಡಿಪೆಂಡೆಂಟ್ ಈಚ್ ಅದರ್, ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಡೆಫಿನೇಷನ್ ಈಸಿ, ಅವರೇ ಕೇಳ್ತಾರೆ ಅನ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್, ವಾಟ್ ಆರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್? ವಾಟ್ ಆರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕೇಳ್ತಾರೆ ಕ್ವಶನ್. ಆಲ್ರೆಡಿ ಅಲ್ಲೇ ಇರುತ್ತೆ ಆನ್ಸರ್.
the physical quantities which are independent. Okay, it does not depend on any other physical quantities. ಅದು ಯಾವುದ್ರ ಮೇಲೂ ಡಿಪೆಂಡ್ ಆಗಿರಲ್ಲ ಅಥವಾ those are independent. Those type of physical quantities are called fundamental. Example, length, mass, time. Okay, next derived physical quantities ಅಂತಿದೆ. ಡೆಫಿನಿಷನ್ಸ್ ನಾನು ಹೇಳ್ತಾ ಇರೋದು. ಇದಕ್ಕೆ ಎಕ್ಸಾಂಪಲ್ ಏನಿದೆ, ಟೋಟಲ್ 7 ಇದೆ ಫಂಡಮೆಂಟಲ್, ಅದ್ರಲ್ಲಿ 3 ಹೇಳಿದೀನಿ, ಉಳಿದವು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಡೆರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು? ಓಕೆ, ಫಾರ್ ಎಕ್ಸಾಂಪಲ್ ಈಗ ವೆಲಾಸಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಇದೆ? ನಾವು 10th ಅಲ್ಲೆಲ್ಲ ಓದಿರ್ತೀವಿ ವೆಲಾಸಿಟಿ ಅಂದ್ರೆ ಏನು, ವೇಗೋತ್ಕರ್ಷ ಸಮಥಿಂಗ್ ಏನಿರುತ್ತೆ ನೋಡಿ, ಸ್ಪೀಡ್ ವೆಲಾಸಿಟಿ. ಅವರು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್ ಅಂತ ಹೇಳ್ತೀವಿ. ಅಗೇನ್ ದ ವೆಲಾಸಿಟಿ ಡಿಪೆಂಡ್ಸ್ ಆನ್ ಡಿಸ್ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಇದೆ, ಟೈಮ್ ಮೇಲೆ ಡಿಪೆಂಡ್ ಇದೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಅದನ್ನ ನಾವು ಈಗ ಬಾಡಿ ಇಲ್ಲಿಂದ ಇಲ್ಲಿಗೆ ಹೋಗಿದೆ ಅಂದ್ರೆ ಡಿಸ್ಪ್ಲೇಸ್ ಆಗಿದೆ, ಒಂದ್ ಪ್ಲೇಸ್ ಇಂದ ಅನದರ್ ಪ್ಲೇಸ್ಗೆ ಡಿಸ್ಪ್ಲೇಸ್ ಆಗಿದೆ, ಎಕ್ಸ್ಚೇಂಜ್ ಆಗಿದೆ. ಅದನ್ನ ನಾವು ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ? ಅಗೇನ್ ಲೆಂತ್ ಅಲ್ಲಿ ಮೆಷರ್ ಮಾಡ್ತೀವಿ. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಎಷ್ಟು ಕಿಲೋಮೀಟರ್, ಎಷ್ಟು ಮೀಟರ್ ಆಗಿದೆ. ಅಗೇನ್ ಟೈಮ್. ಹಾಗಾದ್ರೆ ವೆಲಾಸಿಟಿ ಇಂಡಿಪೆಂಡೆಂಟ್ ಡಿಪೆಂಡೆಂಟ್? ಇಟ್ ಈಸ್ ಡಿಪೆಂಡೆಂಟ್. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಲೆಂತ್ ಮತ್ತೆ ಟೈಮ್ ಮೇಲೆ ಅದು ಡಿಪೆಂಡ್ ಆಗಿದೆ. Hence it is a derived physical quantities. There are number of derived physical quantities. Velocity, acceleration, and the next ಬರ್ತಾ ಹೋಗುತ್ತೆ. ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ ನಾನು. ಓಕೆ, ಎಲ್ಲಾನು ಒಂದೇ ಸಲ ನೆನ್ಪಿಟ್ಕೊಳ್ಳೋಕಂದ್ರೆ ಆಗಲ್ಲ, ನೀವು ಬಿಟ್ ಬೈ ಬಿಟ್ ಅನ್ನ ನೆನ್ಪಿಟ್ಕೋಬೇಕು. ಟೋಟಲಿ ಎಲ್ಲಾ ಚಾಪ್ಟರ್ ಬರೋಂತ ಯೂನಿಟ್ಸ್ ಮತ್ತೆ ಹೇಳಿದಾರೆ ಅಷ್ಟೇ. ಬಟ್ ನಿಮಗೆ ವಿಸ್ಕಾಸಿಟಿ ಬಗ್ಗೆ ನೆಕ್ಸ್ಟ್ ಚಾಪ್ಟರ್ ಸಿಗುತ್ತೆ. ಸರ್ಫೇಸ್ ಟೆನ್ಷನ್, ಸ್ಟ್ರೆಸ್, ಸ್ಟ್ರೈನ್, ಅವೆಲ್ಲ ತುಂಬಾ ಇನ್ನು ಚಾಪ್ಟರ್ ಡೀಟೇಲ್ ಆಗಿ ಓದ್ತಾ ಹೋಗ್ತೀರಾ. ಓಕೆನಾ? ಹಾಗಾದ್ರೆ 2 ಟೈಪ್ಸ್ ಯಾವುದು? ಫಂಡಮೆಂಟಲ್ ಮತ್ತೆ ಡಿರೈವ್ಡ್. ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು? ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಡಿಪೆಂಡ್ಸ್ ಆನ್ ದ ಫಂಡಮೆಂಟಲ್. ಫಂಡಮೆಂಟಲ್ ಮೇಲೆ ಅವು ಡಿಪೆಂಡ್ ಇದೆ ಅಂತ ಹೇಳಿ ಎಕ್ಸಾಂಪಲ್ ಕೊಟ್ರಾಯ್ತು. ವೆಲಾಸಿಟಿ, ಆಕ್ಸಲರೇಷನ್, ನೆಕ್ಸ್ಟ್ ಫೋರ್ಸ್. ಫೋರ್ಸ್ ಗೊತ್ತಿದೆಯಲ್ಲ, F is equal to ma, ಫೇಮಸ್ ಈಕ್ವೇಶನ್ ನ್ಯೂಟನ್ಸ್. ಅಗೇನ್ ಫೋರ್ಸ್ ಈಸ್ ಡಿಪೆಂಡ್ ಆನ್ ಮಾಸ್, ಮಾಸ್ ಮೇಲೆ ಡಿಪೆಂಡ್ ಇದೆ. ಆಕ್ಸಲರೇಷನ್ ಮೇಲೆ ಡಿಪೆಂಡ್ ಇದೆ. ಲೈಕ್ ದಟ್. ಇನ್ನು ಮೊಮೆಂಟಮ್, P is equal to mass into velocity. ಮಾಸ್ ಮೇಲೆ ಡಿಪೆಂಡ್ ಇದೆ. ವೆಲಾಸಿಟಿ ಅಂದ್ರೆ ಗೊತ್ತಾಗುತ್ತಲ್ವಾ, ಸಮಥಿಂಗ್. ಸ್ಪೀಡ್ ಅಂದ್ರೆ ವೇಗ, ವೆಲಾಸಿಟಿ ಅಂದ್ರೆ ವೇಗ, ಸಾರಿ ಸ್ಪೀಡ್ ಅಂದ್ರೆ ಜವ, ವೇಗ ವೆಲಾಸಿಟಿ v. ಓಕೆ, ಡಿಪೆಂಡ್ ಇದೆ. ಹೆನ್ಸ್ ಫಿಸಿಕಲ್ ಮೊಮೆಂಟಮ್ ಇಸ್ ಎ derived physical quantities. Okay, we are going to discuss in the next class, that is units ಅನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯೂನಿಟ್ ಅಂದ್ರೆ ಏನು, ಸಿಸ್ಟಮ್ ಆಫ್ ಯೂನಿಟ್ಸ್, ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಏನಾದ್ರೂ ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಯಾರಿಗೆ ಡೌಟ್ ಇದೆ ನಾನು ಅವರಿಗೆ ಅನ್ಮ್ಯೂಟ್ ಮಾಡ್ತೀನಿ. ಅರ್ಥ ಆಗಿದ್ರು ನಂಗೆ ಹೇಳಿ.